ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀವಿ? ಆರಾಮದಿರಿ? ನಾವು ಇದಕ್ಕೆ ಮೆಣಸಿನ್ಕಾಯಿ ಅಂತೇವಿ. ಏನಿ ಅಂತಾರಲ್ಲ ಅದಕ್ಕೆ ಮೆಣಸಿನ್ಕಾಯಿ ಅಂತೇವೆ ನಾವು ಇನ್ಸ್ಟಾಗ್ರಾಮಲ್ಲಿ. ಇಲ್ಲ ಏನಿ ಅಂತೀರಿ ನೋಡಿ. ನನ್ನ ಗಂಡ ಅಲ್ಲಿಂದ ಇಲ್ಲಿ ಬಂದಾರ, ಅದನ್ನ ಬಿಟ್ಟು ಬಂದಾರ. ಇವು ರೆಕ್ಕಿ ಗಾಳಿಗೆ ಬೆಳಾನ ಅಂತಲೇನ. ನಮ್ಮೂರಲ್ಲಿ ನಾವು ಇದಕ್ಕೆ ಮೆಣಸಿನ್ಕಾಯಿ, ನಿಮ್ಮ ಊರಾಗ ಏನಂತೀರಿ ಹೇಳ್ರಿ? ಅಯ್ಯಪ್ಪ, ಬಡ್ಸ್ ತಲೆ ಹೊಡಿ. ಹೌದಾ? ನಮ್ಮ ಮನೆಯವರ ದಾನ್ಸರ್ ಕರ್ನನ್ ಮೊಮ್ಮಗ ಸಂಬಂಧ ಪಡಬೇಕು. ಇವು ಹಿಂಗೆ ಜೋತ್ ಬಿದ್ದಾವಲ್ಲ, ನಾ ಮೊನ್ನೆ ಹೇಳಿ ನನ್ನ ಗಂಡಗ ಅವು ನೀರು ಹಾಳಾಗ್ತಾವ, ಅದೊಳಗಿನೂ ಹಾಳಾಗ್ತಾವ ಅಂತೇಳಿ 3 ಗೊಂಚಲ ಬಿದ್ದಾವ ನೋಡ್ರಿ ಹಿಂಗೆ. ಹಾಂ ನೋಡ್ರಿ ಸರ್ಕಸ್. ಚಪ್ಪಲ್ಲ ಕಳಿಬೇಕು ಮೆಣಸಿನ್ಕಾಯಿ ಮ್ಯಾಗ ಗಾಂಗಿಲ್ಲ. ಮತ್ತು ಇಲ್ಲಿ ಈ ಕಡೆ ಜಗ್ಬೇಕಲ್ಲ, ನಾ ಹಿಡ್ಕೋಬೇಕನ? ಅದೇನೋ ವಜ್ಜೆ ಐತೆಪ್ಪ, ಅಲ್ಲೇ ನಿನ್ನೆ ಹಿಡ್ಕೊ. ಒಂದು ಕೈಲಿ ಇದನ್ನು ಮಾಡು, ಒಂದು ಕೈಲಿ ಹಿಡ್ಕೊ, ಮುಂದಕ್ಕೆ ಕೊಯ್. ನಂದು ಕೆಲಸ ಐತೆ ಅಂಗಡೀಶ. ನಾ ಬರೀ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಇಟ್ಕೊಳ್ಳೋದಾಗೈತೆ, ಎಡಿಟ್ ಮಾಡಿ ಹಾಕಕ್ಕೆ ಟೈಮ್ ಸಿಗೋಲ್ತು. ಅಷ್ಟ. ನೀ ಬೀಳೋದಿಲ್ಲ, ಒಂದು ಕೈಲಿ ಹಿಡ್ಕೊ. ಆ ಕುಡುಗಲ್ ಬಿದ್ದಿತ್ತ, ಹುಷಾರ. ಏನು ಮಾಡಿದ್ದು ಹೇಳಿ ನೋಡ್ರಿ. ನನ್ನ ಗಂಡ ಮಾಡಿದ ಬಾಳೆ ಇಷ್ಟು ತೆಗೆದು ಬಿಡವನ. ಅಲ್ಲಿ ಇಟ್ರಿ ಏನು ಉಪಯೋಗ ಇಲ್ಲವ. ಬಂದಾಗೆಲ್ಲ ಕೆಟ್ಟ ಹೋಗ್ಕಾವು. ಅವ್ನು ತೆಗಿ ಮೊದಲ. ಇಲ್ಲ ಒಡೆದಿಟ್ರೆ ಕಾಯರ ಎದಕ್ಕತಿ. ಅವು ಅಲ್ಲೇ ಇದ್ರೆ ಉಪಯೋಗ ಇಲ್ಲ, ಕೆಡ್ತಾವ. ಅಲ್ಲಿದ್ರಿ ಅಲ್ಲಿ ಏನು ಜೀವನ ಇಲ್ಲ ಅವಕ್ಕ. ಆತ ನಿನ್ಗೆ ಹೆಂಗೆ ತಿಳಿತೈತೆ ಹಂಗೆ ಹೊಡಿ. ನಾನು ಏನು ಹೇಳೋದಿಲ್ಲ. ಇದು ವಾಪಸ್ ಕಾಯಿ ನೋಡ್ರಿ. ಹೋದ ಇದು ನಮಗೆ ದೇಶ ಕೂಡಿಸಿ ಕಟ್ಟಿದ್ರ ಮಾವಿನ ಗಿಡ ಎಷ್ಟು ಅದಾವ? 2, 4, 6, 8, 10, 11 ಅದಾವ. 2, 4, 6, 8. ಈಗ ನಿನಗೆ ಏನು ಹೇಳಿದ್ರು ಕೊಡಿ, ನನಗೊಂದು 2 ಕೊಡು. ನಾ ಇಲ್ಲಿ ಕುಡಿದಲ್ಪ ನಾ. ಹಂಗ ನಡಿಯಾಕತ್ತೀನಿ. ಮೊನ್ನೆ ಮಧ್ಯಾಹ್ನ ಕಾಯಿ ಹೋಗಿ ನಮ್ಮ ಮನೆ ಎಳ್ನೀರು ತಂದಾನಂತ ನಾ ಮಾಡಿ ಕಾಯಿ ತಂದಾನ. ಏಪ್ಪ ಇಲ್ಲಿ ಮತ್ತೆ ಒಂದು ಮನೆಗೆ ಹೋಗಿ ಒಂದು ಬುಟ್ಟಿಯರ್ ತೊಗೊಂಬ ಅಂದ್ರೆ ಅದಾರ ಒಂದು ಅದಿತ್ತು. ಒಂದು ತೆಗ್ದ ಕ್ಯಾಟ್ ತೆಗದ್ ನನ್ನ ಗಂಡನು ಹಿಡ್ಕೊಂಡು ಹೊಂಟೆ ನೋಡ್ರಿ. ಇದು ಚೂಳ ಏನಂತ ಗೊತ್ತಾಗಲ್ತು ನೋಡ್ರಿ. ನುಗ್ಗಿಸ್ತಾನೆ ಇಲ್ರಿ. ಕೋಳಿ ತಿಂತಾವ. ಈಗಷ್ಟು ಚೆನ್ನಾಗಿ ಕೋಳಿ ಬಿಟ್ಟೆ ಹೋಗ್ತತಿ. ಇಲ್ಲೊಂದು ಬರೀ ಬಿತ್ತಲ್ಲ ಇವತ್ತು. ನಾವು ಇದಕ್ಕೆ ಮಸಿ ಬರೀ ತೆಗಿತೀವಿ. ಸಾಕಲ್ಲ ಕರ್ಬೇವಿನ ಬೇಕು. ಮುಂದಿನ ವರ್ಷ ಹೊಡೆದ್ರೆ ಕರ್ಬೇವಿನ ಗಿಡ ಮಲಗಂಡು ಆಕೈತಿಲ್ಲ ಈಗ ನಾವು ಇಟ್ಕೊಂಡು ಚಾ ಕುಡಿಯೋಣ. ಏನು ಮಾಡೋದ್ರಿ, ಚಾ ಕುಡಿಬಾರ್ದು ಅನ್ನಿಸ್ತೈತಿ. ನಾವು ಕುಡ್ದಾಗ ಕುಡಿತೀನಿ. ಒಂದೇ ಅವನು ಇಂಥದೊಂದು ಮಗ್ಗಿತ್ತಲ್ಲ, ಇದು ಒಂದು ಕೈ ಜಾರ್ ಬಿದ್ದು ಹೊಡೆದು ಬಿಡ್ತೀನಿ. ಇದು ಇದಕ್ಕೆ ಇಟ್ಟೈತಿ. ಬೇಜಾರ ಆಗೋಯ್ತು. ಅಯ್ಯಪ್ಪ ಹಂಗಶ ಯಜಮಾನ್ರಿ ಸಾಕಷ್ಟೇನಿ ಕುಡಿ ಬರ್ರಿ ಲಘುನ ಆರ್ತೈತ್ರಿ. ಇದು ಇದ್ದು ಆಗಬಾರ್ದು. ಇಡ್ತೀನಿ ಮತ್ತೆ ಒಳ್ಳೆ ವಾಪಸ್ ಕಾಸು ಅಂತ ಕೆಲಸ ಬರೋದು. ಅದು ನನ್ನ ಹೇಳೋದು. ಇಲಾಚಿ ಗಿಡ ಇತ್ತು, ಒಂದಿಟ್ಟು ನೆಳ್ಳಕ್ಕಿತ್ತು. ಈಗ ಇಲಾಚಿ ಗಿಡ ಹೋಗೈತಿ, ನೆಳ್ಳಾಗಂಗಿಲ್ಲ ಬಿಸಿಲ. ನಾನು
ಈಗ ರೊಟ್ಟಿ ಹೊಡೀನ್ರಿ ಪಟ್ಟ ಪಟ್ಟ ಪಟ್ಟ. ಇವತ್ತೊಬ್ರು ಕಸ್ಟಮರ್ ಇಲ್ಲಿಗೆ ಬರ್ತೇನೆ ಅಂತಂದಾರ ಮನೆಗೆ. ಅದ್ರ ಗಾಡಿ ವ್ಯವಸ್ಥೆ ಇಲ್ಲಲ್ಲ, ಓನ್ ವೆಹಿಕಲ್ ಇದ್ರೆ ಬರ್ಬೋದು, ಕಾರು ಬೈಕು. ಬಟ್ ಏನಕ್ಕೈತೆ ಅಂದ್ರೆ ಇಲ್ಲಿ ಒಬ್ಬರು ಕಸ್ಟಮರ್ ಬಂದ್ರಂದ್ರೆ ಆನ್ಲೈನ್ ಕಸ್ಟಮರ್ ಒಂದು 10-20 ಜನ ವೇಟ್ ಮಾಡ್ತಿರ್ತಾರೆ. ಹಾಗಾಗಿ ಆಫ್ಲೈನ್ ಇಲ್ಲ ಅಂತ ಹೇಳ್ತೇನೆ ನಾನು. ಅಂದ್ರೆ ಚಾರ್ಲ್ರಿ ಇಲ್ಲ ನಾಲ್ಗಿನ ಸಿಟ್ಕೋತೀನಿ, ಹಂಗಾಗಿ ರೊಟ್ಟಿ ಮಾಡೋಕೆ. ಮೊದಲೇ ರೊಟ್ಟಿ ಬೇಕತ್ ನೋಡ್ರಿ. ನಮ್ದು ಹಿಟ್ಟು ಚರ ನಾದ್ಕೋಬೇಕು. ಇವನು ಹಾಲು ಈಚೆ ಕಡೆ ಕಾಸ್ಕೊಂತ ಕುಂತಂದ್ರೆ ಕೆಲಸ ಆಗಂಗಿಲ್ಲ, ನಾನು ರೊಟ್ಟಿ ಆಗಂಗಿಲ್ಲ. ಹಂಗಾಗಿ ಏನು ಮಾಡ್ಬೇಕಂದ್ರೆ ಈಗ ಈಚೆ ಕಡೆ ಒಲಿ ಹೊತ್ತಿಸ್ಬೇಕು ಅಷ್ಟೇ ನೋಡ್ರಿ, ಸಿಂಪಲ್. ಈಚೆ ಕಡೆ ಹಾಲು ಕಾಯ್ತಾವು, ಈಚೆ ಕಡೆ ನಮ್ಮ ರೊಟ್ಟಿ. ಇವತ್ತಿನ ಲಾಗ, ಇವತ್ತಿನ ರೂಟೀನ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಂಟ್ರೆಸ್ಟ್ ನಾನು ವಿಡಿಯೋ ಮಾಡಾಕತ್ತೇನೆ. ಆ ಗುಂಡೆ, ಹಾಲಿನ ಗುಂಡೆ ಎಲ್ಲಿ ಇಟ್ಟಪ್ಪ? ಇಲ್ಲೇ ಐತೇನು? ಇದು ಕಸ್ನೀರು ಹಾಕು. ಹೂವು ಎಷ್ಟು ಪರಿಮಳ ಬರಾಗತ್ತ ನೋಡಿ, ಒಂದಷ್ಟೇ ಘಮ ಘಮ. ಬರೀ ಚಾ ಕುಡಿನಂತ ನಮ್ಮ ಗೌರಿ ಹಾಲಿನ ಚಾ. ನಮ್ಮ ಗೌರಿ ಈ ವರ್ಷ ಮಳೆಗಾಲದಾಗ ಇಳಿತೈತಿ. ಬಿಸಿಲು ನೋಡ್ರಿ, ಟೈಮ್ ಎಷ್ಟಾತ ನೋಡ್ತೇನೆ ಹೇಳ್ರಿ. ಟೈಮ್ 7:23 ಆಗೈತಿ. ಯಪ್ಪ ಸೂರ್ಯದೇವ ಹೆಂಗೆ ಇದನ್ನು ಮಾಡಾಕತ್ತ ನೋಡ್ರಿ. ನಮ್ಮ ಯಜಮಾನ್ರು ನೀರು ಹಾಕಾಕತ್ತಾರ ಗಿಡಗಳಿಗೆ, ಹೂವಿನ ಗಿಡಗಳಿಗೆ. ಹೂ ನೋಡ್ರಿ ಎಷ್ಟು ಚಂದಾಗ್ಯಾವು. ಬರೀ ಮುಂಜಾನೆ ಚಹಾ ಕುಡೀನ್ರಿ, ಗರಂ ಗರಂ ಟೀ. ಒಂದು ಲೀಟ್ರ್ ಚಹಾ ಹಿಡ್ದತ್ ನೋಡ್ರಿ. ಅದು 2 ಲೀಟ್ರ್ ಹಿಡಿಸೋದಿಲ್ಲ. ನಮಗೆ ಜಗ ಬೇಕಾಗಿಲ್ರಿ, ಚಹಾ ಬೇಕಾಗಿತ್ತು ಅಷ್ಟೇ. ಇಲ್ಲೇ ಬಿಸಿ ರೊಟ್ಟಿ ಮಾಡಾಕತ್ತಾಳ್ರಿ, ಇಲ್ಲೇ ಹಾಲು ಅದಾವು. ನಾನು ತೆಗ್ದ ನಾ ಮಾಡೀನಿ ಬಿಡ್ರಿ, ಹಾಕಿದ್ದಾಗದ. ಯಾವ್ದ ಕೆಲ್ಸದ ಮ್ಯಾಗ ಹೆಸರು ಬರ್ದೈತ, ನಂದು ಅವ್ರದ್ದು ನಂದು ಅಂತ. ಹಳ್ಳಿಗಳ ಕಡೆ ಸಂಪ್ರದಾಯ ಇನ್ನೂ ಹಂಗೈತಿ ನೋಡ್ರಿ. ಇದನ್ನ ಹಾಕಿಲ್ಲಿ ಹಾಕಿರಿ ತಂತಿ 16 ಹಾಕಿರಲ್ಲಿ ಎದ್ರದ್ದು ಅದು ನೀನೇ ಹಾಕಿದ್ದಿ. ಮನೆ ವೈರ್ ಗಿಯರ್ನ ಮಾಡಾಕತ್ತಿದ್ದಲ್ಲ ನೀನು. ಮತ್ತು ನಮ್ಮಗೆ ಬಂದರೆ ಮಾಡ. ಏನು ಮಾಡ್ತೀವಿ? ಹೌದು, ಚಾರ್ಲಿನ ಒಂದಿಟ್ಟು ಅಡ್ಡಾಡ್ಸ್ಕೊಂಡ್ಬರ್ತೀನಿ. ನಿನ್ನೆ ನಮ್ಮ ಚಾರ್ಲಿ ಮುಂಜಾನ್ಯಾಗ ಹೋಗಿದ್ದೆವು, 8 ಗಂಟೆ 9 ಗಂಟೆಗೇನೋ ಬಂತದ. ಕಟ್ಟಾಕ್ ಹೋದ್ರೆ ಓಡಿ ಹೋಗ್ಬಿಡ್ತು. ಅದಕ್ಕೊಂದು ಬ್ಯಾಡ್ ಹ್ಯಾಬಿಟ್ ಶುರು ಆಗ್ಬಿಟ್ಟೈತೆ. ಅದನ್ನು ಬ್ಲ್ಯಾಕಿಗೆ ಕಲಿಸೈತಿ.
ಹಂಗಾಗಿ ನಾವೇನು ಅಂದ್ಕೊಂಡ್ವಿ ಯಾರೋ ಚಿಕನ್ದಾಗ ಎಣ್ಣೆ ಕಲಿಸಿಟ್ಟಾರ ಹೋತೀವಿ ನಮ್ಮ ಚಾರ್ಲಿ ಸತ್ಯ ಅಂತ ಅಂದ್ಕೊಂಡೆ. ಎಷ್ಟು ರಾತ್ರಿ 8 ಗಂಟೆ ಆಗೈತಿ, 8 ಗಂಟೆ ಇಲ್ಲ 8 ಗಂಟೆನ ಅನ್ಕೊಡಿ. 8 ಗಂಟೆ ಆಗೈತಿ. ಬ್ಲ್ಯಾಕಿ ಬಂತು, ಬ್ಲ್ಯಾಕಿನ ಬೈದು ಮಧ್ಯಾಹ್ನದಾಗ ನೀನು ಅದಕ್ಕೆ ದರಿದ್ರ ಚಳಿ ಕಲಿಸಿದಿ, ಈಗ ಹೋತ್ ನೋಡಿ ಎಲ್ಲೇ ಸತ್ತು ಹೋತಿ, ಮನೆಗೂ ಬರಲಿಲ್ಲ, ಮಣ್ಣು ಹಾಕಿಸ್ಕೊಲಿಲ್ಲ ಅಂತ ಜೀವ ಮರಗಾಕದ್ದು ಬಿಡ್ತು ಪಾಪ. ಸಾಕಿರ್ತೇವಲ್ಲ, ಅಷ್ಟ ಪ್ರೀತಿ ಮಾಡಿರ್ತೀವಿ, ನಾವು ಏನು ತಿಂತೇವೆ ಅದನ್ನ ಹಾಕ್ತೇವೆ ಅದಕ್ಕೆ ಹಂಗೆ ಭೇದ ಭಾವ ಮಾಡೋಂಗಿಲ್ಲ ಅಣ್ಣ ಅಂತೇಳಿ. ಅದು ಬ್ಲ್ಯಾಕಿ ಎಲ್ಲಿ ಇತ್ತು ಏನೋ ಹುಡ್ಕೊಂಬಂದತಿ, ಕರ್ಕೊಂಬಂದತಿ. ಅದು ಮುಂದೆ ಬಂದು ನಿಂತೆ, ಇದು ಚಾರ್ಲೆ ಹಿಂದೆ ಐತಿ, ಬೈತಾರ ಬಾ ಬಡಿತಾರ ಬಾ ಏನಂತೇಳಿ ಹಿಂದೆ ಇದು ಬರಾಕ್ ಹೋಗ್ಬೇಡಿ ನಮ್ಮ ಮನೆಗೆ ಹೋಗೋ ಕಡೆ ಹೋತ. ಚಾರ್ಲಿ ಎಲ್ಲಿ ಸತ್ತೈತೆ ಏನೋ, ಮೊದಲೇ ಕೆಟ್ಟ ಬಿಸಿಲು ಒಂದಿಟ ಪಾಯ್ಸನ್ ಹಾಕಿದ್ರು ಸತ್ತಿರ್ತೈತೆ. ಅದು ಇಲ್ಲಿನೂ ಇಲ್ಲ, ಇಲ್ಲಾರು ಇತ್ತಂದ್ರೆ ಏನಾರು ಆಗಿತ್ತಂದ್ರೆ ಡಾಕ್ನಿಗಾರ ತೋರಿಸ್ತಿದ್ವಿ ಅಂತ ಅದನ್ನು ಬೈಯಾಕತ್ತೇನಿ. ಅದು ಬೈಸ್ಕೊಂಡು ಸುಮ್ಮನೆ ಈ ಕಡೆ ಬಂತು, ಅದರಿಂದ ನಂದೇ ಈ ಕಡೆ ಬಂದು ಅದರಿಂದ ಚಾರ್ಲಿ ಮಮ್ಮಿ ಅದನ್ನ ಬೈತಿ ಪಾಪ. ತಮ್ಮನ ಕರ್ಕೊಂಬಂದೈತೆ ನೋಡಿ, ತಮ್ಮನ ಕರ್ಕೊಂಬಂದೆಪ್ಪ ನೀ ಮಮ್ಮಿ ಬೈದಳ ನಿನ್ನ ಅಂತ ಅದು ಬೈಸ್ಕೊಂಡ ಹೋತ. ಎಷ್ಟು ಜೀವ ಹಾಳಾಳ. ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದು ಬಾಳಿ ಅಂತಲ್ಲಿ ಕೆಳಗೆ ತೆಂಗಿನ ಗಿಡ ಅದಾವಲ್ಲ, ಅಲ್ಲಿ ಐತೆ ಏನು ಮಾಡೈತೆ ಮಕ್ಕೊಂದೈತಿ. ಮತ್ತು ಮುಂಜಾನೆಗೆ ಹೋಗೈತ್ರಿ, ಮುಂಜಾನೆಗೆ ಹೋಗಿದ್ದ ಒಳ್ಳೆ ಪತ್ತೇನೇ ಇಲ್ಲ. ಇವಾಗೂ ನಮ್ಮ ಪಪ್ಪಿ ಹಂಗೆ ಬಿಟ್ಟು ಹೋಗಿನೇ ಇಲ್ಲ, ಇದು ಬಿಟ್ಟು ಹೋಗಿನೇ ಇಲ್ಲ. ಹಿಂಗೆಲ್ಲ ಅಡ್ಡಾಡಕ್ಕೆ ಹೋಗಿತ್ತು, ಅಡ್ಡಾಡಕ್ಕೆ ಹೋಗಿ ಲಗುನ ಕಟ್ತಿದ್ವಿ. ಆದ್ರೆ ಅದು ಹಿಂಗತ್ತೆ ಚಾರ್ಲಿ ಮಿಸ್ಸಿಂಗ್. ಎಷ್ಟು ಜೀವ ಹಾಳಾಡಿಸ್ತಂದು. ನಮ್ಮ ಮನೆಯವರು ಫೋನ್ ಹಚ್ಚಿ ಚಾರ್ಲಿ ಬಂದತನಂತೆ, ಅವ್ರು ಊರಾಗ ಹೋಗಿದ್ರು. ಎಲ್ಲೇ ಸತ್ಯ ಆಳಂಗಾರ ಯಾರೋ ಏನೋ ಮಾಡಿದ್ರೆ ಅಳದಕ್ಕಂತೇಳಿ ಹಿಂಗೆ ಅನ್ಕೊಂಡಿ ನಾವು. ಮತ್ತು ಬರಲೇನೇ ಇಲ್ಲಲ್ಲ ಅದು. ಮತ್ತು ಕಟ್ರೆ ಬರೋಣಂತಲೇನ ಖುಷಿ ಆಯ್ತು. ಈಗ ಕಟ್ಬಿಟ್ಟೆ, ಹಂಗಾಗಿ ರಾತ್ರಿನೂ ಬಿಟ್ಟಿಲ್ಲ ಅದನ್ನು. ಇದು ಬ್ಲ್ಯಾಕಿ ಐತಿಲ್ಲ, ಅದು ಮಾಡೋದು ಹೊಲಕ್ಕೆ ಕೆಲಸ ಇದಕ್ಕೆ ಕಲಿಸಿ ಬಿಡ್ತೈತಿ. ಇದು ಕಲ್ಕೊಂಡು ಇದು ಹಾಳಾಗಿಬಿಡ್ತು. ಅದು ಮತ್ತು ಏನು ಗೊತ್ತಿಲ್ದಾರ ಗೊತ್ತೇ ಮಾಡೋದಿಲ್ಲ, ಮಾಡಿ ಏನು ಗೊತ್ತಿಲ್ದಾರ ಗೊತ್ತೇ ಮಳ್ಳಿಗತೆನೇ ಇರ್ತೈತೆ ನೋಡಿ. ಹಿಂಗೆ ಬಂದತನದ ಮತ್ತು ನಾವು ಮುಂಜಾನೆ ವಾಕಿಂಗ್ ಹೋಗ್ತೇವಲ್ಲ, ವಾಕಿಂಗ್ ತಾನೂ ಬರ್ತೈತಿ, ಬ್ಲ್ಯಾಕಿನೂ ಬರ್ತೈತಿ, ಇದು ಬರ್ತೈತಿ. ಇವತ್ತು ಕರ್ಕೊಂಡು ಹೋಗಿಲ್ಲ, ನಾವು ಹೋಗೋಣ ಅಂತಲೇ ಹಾಳಾಕತ್ತಿ. ಬಿಡ್ರಿ ಕರ್ಕೊಂಡು ಹೋಗ್ರಿ ಅಂತೇಳಿ ಕರ್ಕೊಂಡು ಹೋಗ್ಲಿಲ್ಲ ಇವತ್ತು. ಅದಂತ ಹಿಂಗೈತೆ ನೋಡ್ರಿ ನಮ್ಮ ಚಾರ್ಲಿ ಕತೆ ವ್ಯತೆ. ಎಷ್ಟು ಜೀವ ಹಾಳಾಡಿಸ್ತಂದಿರಿ ನಮ್ಗೆ. ನಾವು 10 ಮುನ್ಗು ಮಟನೂ ನೋಡಿದ್ವಿ ನಾವು. ಬರ್ತೈತಿ ಈಗ ಬರ್ತೈತಿ, ಇಲ್ಲಿ ಎಲ್ಲಾರು ಮಕ್ಕೊಂದೈತೆ ಅಂತೇಳಿ ಎಲ್ಲ ಹುಡ್ಕ್ಯಾಡ್ ಬಂದೀವಿ. ಆದ್ರೆ ಮತ್ತು ಅದು ಈಗ ಏನಾರ ಈಗ ಲುಕ್ಷಾನ ಆತಂದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳ್ರಿ. ಏನಾರ ಚಿಕನ್ ಪಕನ್ದಾಗ ವಿಷ ಕಲಿಸಿಟ್ಬಿಡ್ತಾರ. ಮೊದ್ಲ ಕೆಟ್ಟ ಬಿಸಿಲು ಅಂದ ಜೀವ ಜಗ್ಗಿ ಮರಗುತ್ತವ. ನಮ್ಮ ಚಾರ್ಲಿ ಸಂಬಂಧ ಅದು ಬರೋಣಂತಲೇನ ಜಗ್ಗಿ ಖುಷಿ ಆಯ್ತು. ಆಮ್ಯಾಗ ಸಿಗ್ತೀನಿ ರೀ, ರೊಟ್ಟಿ ಎಲ್ಲ ಮಾಡ್ಕೊಂಡು ಅದಿಂದ
ಹೋದರ್ಸ ಒಂದು ಹೊಲ ಮಾಡಿದ್ವಲ್ಲ ಅಲ್ಲಿ ತೊಗರಿ ಹಿಕ್ಕಟ್ಟು ಹೋಗಿ ಆರಿಸ್ಕೊಂಬಂದಿದ್ದು ಅವನ್ನೆಲ್ಲ ತೊಗರಿ ಮಾರಿದ್ರೆ ಒಂದು ಸ್ವಲ್ಪ ನೀರಾಗ ಹಾಕಿದ್ನಿ, ಅವನೇ ಈಗ ಬ್ಯಾಳೆ ಹೊಡೆಯಾಕತ್ತೇನಿ. ಈ ತೊಗರಿ ಬೇಳೆ ಸಾರು ಅಂದ್ರೂ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಜವಾರಿ ತೊಗರಿ ಎಲ್ಲ, ಹಾಗಾಗಿ ಯಾವುದೇ ರೀತಿ ಇದು ಗೊಬ್ಬರ ಅದು ಇದು ಅಂತ ಏನೂ ಹಾಕಿರಂಗಿಲ್ಲ, ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು. ಬಟ್ ಸಾರು ಅಂತೂ ಇಷ್ಟು ಮಸ್ತಾಕೈತೆ. ಸಾರತಿ ಕಾಸಿದ್ರೆ ಘಮ ಘಮ ಅಂತಿರ್ತೈತಿ. ನಮಗೆಲ್ಲರಿಗೂ ಇಷ್ಟ ಭಾಳ ಆಕೈತೆ ಸಾರು, ಯಾಕಂದ್ರೆ ಜವಾರಿ ಬೇಳೆದಂತಂದ್ರೆ ಈ ಅಂಗಡಿ ಒಳಗೆ ಜವಾರಿ ಬೇಳೆ ಸಿಗ್ತಾವೆ ಇಲ್ಲ ಅಂತಲ್ಲ, ಬಟ್ ಯಾಕೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಂಗಿಲ್ಲ. ನಾವು ಕರೆಕ್ಟಾಗಿ ಹದವಾಗಿ ಮಾಡಿದ್ವಿ ಅಂದ್ರೆ ಸಿಕ್ಕಾಪಟ್ಟಿ ರುಚಿ ಆಕೈತಿ ಈ ತೊಗರಿ ಬೇಳೆ ಸಾರು. ಮೊದಲಂತ ಬರೀ ಸದ್ಯಕ್ಕಿಲ್ಲೇ ಹಾಲು ಕಲ್ಸಾಕತ್ತೀನಿ. ಅನ್ನಕ್ಕಿಟ್ಟು ಜಳಕಾತಿ ಮಾಡ್ಕೊಂಬರ್ಗೊಡ್ದೆ ಜಳಕ ಅನ್ನನೂ ಆಕೈತಿ, ನನ್ನ ಜಳಕ ಪೂಜೆ ಆಕೈತಿ. ಇವತ್ತು ತಾಲಿಪಟ್ಟು ಮಾಡ್ತೇನೆ. ತಾಲಿಪಟ್ಟು ಅಂತೀವಿ ನಾವು. ಗಜ್ಜರಿ ಸೌತೆಕಾಯಿ ಇದಾವೆ, ತಿನ್ನಂಗಿಲ್ಲ. ಹಂಗಾದ್ರೆ ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ತಿನ್ಸೋದು ನೋಡ್ರಿ. ಆಬೋಲಿ ಹೂವು ಮತ್ತು ಮಲ್ಲಿಗೆ ಹೂವು ಎಷ್ಟು ಮಸ್ತ್ ಅಳ್ತಾವ ಅಂತಂದ್ರೆ ಈ ವರ್ಷ ಭಾಳ ಅಂದ್ರೆ ಭಾಳ ಮಸ್ತ್ ಅಳಾಗತ್ತವು. ಇಲ್ಲಿ ಅಡುಗೆ ಮಾಡಕತ್ರ ಅದು ಮಲ್ಲಿಗೆದ ಪರಿಮಳ ಘಮ ಘಮ ಪರಿಮಳ ಬರ್ತಿರ್ತೈತೆ. ಹಂಗೆ ಹಾಲು ಉಕ್ಕಿಸ್ತೇನೇನಿಲ್ಲ, ಕಾದು ನೋಡ್ಬೇಕು ಈಗ. ಬಿಸಿಲು ನೋಡ್ರಿ ಎಷ್ಟು ಜಲ್ದಿ ಬಿಸಿಲು ಬೀಳ್ತತಿ. ಸೂರ್ಯ ದೇವ ದಗ ಈಗ ಉಳಿತಿರ್ತಾನೆ. ಡಯಟ್ ಮಾಡೋರು ನಮ್ಗೆ ಅನ್ನ ಉಣ್ಣೋದು ಬಿಡೋಕೆ ಆಗಂಗಿಲ್ಲ. ಅನ್ನ ಉಣ್ಲೇಬೇಕು ನಾವು ಅನ್ನೋರು ಇದ್ರಂದ್ರೆ ಅನ್ನ ಮಾಡ್ತೇವಲ್ಲ, ಕುದಿತಿರ್ತೈತಿಲ್ಲ ಅವಾಗ ಅದನ್ನು ಬಸದು ಗಂಜಿ ಏನಿರ್ತೈತಲ್ಲ, ಗಂಜಿ ಬಸದು ಬೇರೆ ನೀರು ಹಾಕಿ ಮಾಡ್ರಿ ಅಂದ್ರೆ ಅದ್ರೊಳಗಿರೋ ಫ್ಯಾಟ್ ಸ್ವಲ್ಪ ಹೋಗ್ತೈತಂತ. ಮಸಿ ತರದಿನ ತಂದಿಲ್ಲ, ಹಿಂಗಾಕೈತಿ. ಇದನ್ನು ಇಲ್ಲಿ ಹೊರಗೆ ಮಳೆಯೊಳಗೆ ಇಟ್ಟು ಜಂಗ್ ಹಿಡಿದು ಬಿಟ್ಟದ ನೋಡ್ರಿ. ಒಳಗಿಂದ್ರ ತೊಗೊಂಬಂದನಿಗೆ ಬೇಕಾದಂಗೆ ತಿಕ್ಕಿ ತೊಳೆದ್ರು ಹಂಗೆ ಅದು ಮ್ಯಾಗಿಂದೆಲ್ಲ ಹೋಗ್ಬಿಟ್ಟೈತಿ. ಕಬ್ಬಿನ ಅಂತ ಅನ್ಸತ್ತೀವಿ, ಸ್ಟೀಲ್ ಏನೆಲ್ಲ. ಸ್ಟೀಲ್ ಆದ್ರೆ ಹಿಂಗೆ ಹಂಗಿಲ್ಲ. ಹಾಲಿನ ಇವತ್ತೇನು ಉಕ್ಕತ್ಲಿಲ್ಲ. ಸದ್ಯಕ್ಕೆ ಹಾಲು ಇಲ್ಲೇ ಇಡೋನು, ಕೆಚ್ಚದ್ಮ್ಯಾಗ ಕಾಸೋಣಂತ. ಆಮ್ಯಾಗ ಕೆನೆ ಬರ್ತೈತೆ ಮಸ್ತ್. ನೀರು ಇವತ್ತು ಜಗಕ್ಕೆ ಒಲಿ ನೀರು ಕಾಸಕತ್ತಿಲ್ಲ ಕೊಯ್ಲ್ ಮ್ಯಾಗ, ಯಾಕಂದ್ರೆ ಅವನ್ಸ್ ಐತಲ್ಲ, ಹಾಗಾಗಿ ಜಳಕ ಮಾಡಿ ಬಂದು ಆಮ್ಯಾಗ ಅಡುಗೆನ ಕಂಟಿನ್ಯೂ ಮಾಡ್ತೀನಿ. ಬಟ್ಲು ಹೂವಿನ ಗಿಡ ನೋಡ್ರಿ, ಒಂದು ಇದದು ಅಂದ್ರೆ ಎಷ್ಟು ಹೂವು ಅಳತಾವ. ಇದು ಕರ್ಬೇವಿನ ಕೂಡ ಮುಂದಿನ ವರ್ಷ ಕೂಡ ದೊಡ್ಡದಕ್ಕೈತೆ. ಇಷ್ಟೊತ್ತಾಗಲ್ಲದ ಇದು ಐತಲ್ಲ, ಟ್ರೈಫಾಯ್ಡ್ ಐತಲ್ಲ, ಅಷ್ಟು ದೊಡ್ಡದಕ್ಕೈತೆ. ನಮ್ಮ ಪಾಪ ಅದಕ್ಕೆ ಆರಾಮಿಲ್ದಾಗ ಸಂಕಟಕ್ಕೆ ಅದನ್ನು ಕಡದು ಬಿಟ್ಟಿತ್ತು. ನಾವು ಹೋಯ್ತು ಅಂತ ಅಂದ್ಕೊಂಡಿದ್ವಿ, ಮತ್ತು ಚಿಗುರು ಹೊಡೆದೈತೆ ಅದು. ಅದ್ರ ಒಂದೇ ಚಿಗುರು ಹೊಡೆದಿತ್ತಂದ್ರೆ ಇಷ್ಟೊತ್ತಾಗಲೇ ದೊಡ್ಡದಕ್ಕೈತದ. ಕರ್ಬೇವು ನೋಡ್ರಿ ಎಷ್ಟು ಮಸ್ತ್ ಬಂದೈತದ. ಮತ್ತು ಅದ್ರೊಳಗೆ ಇಲಾಚಿ ಗಿಡ ತೆಗೆದೇವಿಲ್ಲ, ಇನ್ನು ಮನಗಂಡು ಆಕೈತದ. ಅದು ದೊಡ್ಡದಾಗಿ ಇಲ್ಲಿ ಕಿಚನ್ ಅಂತೇಳಿ ನೇರಳಾಗೋದು ನೋಡ್ರಿ. ಸದ್ಯಕ್ಕೆ ನಮ್ಮ ಕಿಚನ್ ಹತ್ರ ಹಿಂಗೆಲ್ಲ ಐತೆ ನೋಡ್ರಿ. ಈ ಮಾವಿನ ಗಿಡ ಒಂದು ಸಿಕ್ಕಾಕೊಂಡು ಬಿಟ್ಟೈತಲ್ಲೇ, ಆ ಮಾವಿನ ಗಿಡಕ್ಕೆ ಮಲ್ಲಿಗೆ ಕಂಟಿ ಹಂಗೆ ಹಬ್ಕೊಂತ ಹೊಂಟೈತಿ. ಪೇರ್ಲ ಇಲ್ಲಿದು ಎಲ್ಲ ಕಡದು ಇದನ್ನು ಮಾಡಿದ್ವಿ ಅಂದ್ರೆ ಅದು ಸಿಡೆ ಮುಂದಿನ ತುದಿ ಒಣಗ್ತಿರ್ತಾವಪ್ಪ. ಹೂ ನೋಡ್ರಿ ಅವನ್ನ ಎಷ್ಟು ಚಂದ ತುಂಬ್ಕೊಂಡು ನಿಂತಾವ ಗಿಡ ತುಂಬ. ಇಲ್ದವ್ರಿಗೆ ಇಟ್ಕೋಬೇಕು ಅನ್ನಿಸ್ತೈತೆ. ಅಯ್ಯೋ ಹೂವು ಇಲ್ಲಿ ನೋಡಂತ, ನಮ್ಗೆ ಅದಾವಲ್ಲ ಅದು ಅನ್ಸಂಗೇನೇ ಇಲ್ಲ. ಇದರೊಳಗಿನ ಮಾವಿನಕಾಯಿ ಅಂತೂ ಅಲ್ಲೊಂದು ಇಲ್ಲೊಂದು ಒಂದು 10-15 ಅದಾವೇನೋ, ಅವನ್ನ ಇಂಚಿನ ತಿಂದು ಖಾಲಿ ಮಾಡಾಕತ್ತಾವು. ಈ ವರ್ಷ ನಮಗೆ ಉಳಿತಾವೇನಿಲ್ಲ ಡೌಟ್. ಆದರೆ ಗಿಡ ಎಲ್ಲ ಒಣಗಿ ಹೊಕ್ಕೈತೆ ಅಂತ ಅಂದ್ಕೊಂಡ್ವಿ. ಅದಾವಳ ಈ ಕಡೆನೂ ದೇವ್ರ ಪುಣ್ಯಲೇ ಮತ್ತು ಉಳೀತ. ಏನಾಯ್ತಂತ ಗೊತ್ತಿಲ್ಲ ರೀ.
ಒಟ್ಟಿನಲ್ಲಿ ಎಲ್ಲನೂ ಹೋಯ್ತು. ಇವು ಹೆಂಗೆ ಹೂ ಬಿಡಾಕತ್ತ ನೋಡ್ರಿ ಇವು. ಇದು ಹೂವನ ಹಾಂ ಹೂವು ಅಂತ ಅನಿಸ್ತೈತಿ. ಆರಿದು ಆರಿದು ಮತ್ತು ಇವು ಏನು ಪ್ಯಾಷನ್ ಫ್ರೂಟ್ ಅವು ಹೂ ಬಿಡಾಕತ್ತ ನೋಡ್ರಿ, ಕಾಣಿಸ್ತೈತಲ್ಲ. ಹಾಂ ಹೇಳಿದ ಇವು ಬ್ಯಾಸಿಗೆ ಟೈಮಲ್ಲಿ ಆಗ್ಬೇಕಪ್ಪ. ನಮ್ಮ ಪ್ಯಾಷನ್ ಫ್ರೂಟು ಬ್ಯಾಸಿಗೆ ಟೈಮಲ್ಲಿ ಆಗಂಗಿಲ್ಲ, ಅದಕ್ಕೆ ನಂಗೆ ಸಿಟ್ಟು ಬರ್ತೈತಿ. ಇಲ್ಲಾಂದ್ರೆ ಹಿಂಗೆ ಹಚ್ಚ ಹಸಿರು ನೋಡಕ್ಕೆ ಯಾರಿಗೆಲ್ಲ ಇಷ್ಟ ಆಕೈತಿ ಹೇಳ್ರಿ ಲಾಗಲ್ಲಿ. ಅಯ್ಯಯ್ಯ, ನಾ ಜಾಗಕ್ಕೆ ನೀರು ಇಟ್ಟೀನಿ, ಕರೆಂಟೇ ಇಲ್ಲಂತ ನೋಡ್ರಿ ಏನು ಮಾಡೋದು.